ಉಪವಾಸ ಅಂದ್ರೆ ಬರೇ ಸುಮ್ಮನೆ ಏನು ತಿಂದಲ್ನೇ ಕುಡಿದ್ಬಿಟ್ಟು ಟಿವಿ ನೋಡೋದಲ್ಲ. ಉಪವಾಸ ಅಂತ ಆ ಭಗವಂತನ ಹತ್ತಿರ ಕೂತು ಅವನ ಚಿಂತನೆಯನ್ನು ಮಾಡುವುದು ಉಪವಾಸ ಅಂತ. ಆ ಉಪವಾಸದಲ್ಲಿ ನಾವು ಸ್ವಲ್ಪ ಭಕ್ತಿಯನ್ನ ಸೇರಿಸಿಕೊಂಡ್ರೆ ಅದು ವ್ರತವಾಗುತ್ತೆ. ಏಕಾದಶಿ ವ್ರತ ಅಂತ ಕರಿತೇವೆ. ಹಾಗೆ ನೀರಿನಲ್ಲಿ ಆ ಭಕ್ತಿಯ ಪ್ರವೇಶವನ್ನುಂಟಾದರೆ ಆ ನೀರು ತೀರ್ಥವಾಗುತ್ತೆ ಅಂತಕ್ಕಂಥದ್ದು. ಊಟದಲ್ಲಿ ಆ ಭಕ್ತಿಯ ಪ್ರವೇಶವಾದರೆ ಹೊರಗಡೆ ಹೋಗ್ತೀವಪ್ಪ, 200 ರೂಪೀಸ್ ಬೋರ್ಡ್ ಹಾಕ್ಬಿಟ್ಟಿರ್ತಾನೆ, ಫಿಕ್ಸ್ಡ್ ಮೀಲು, ಹೋಗ್ತೀವಿ, 4 ಜನ ಕೂತ್ಕೋತೀವಿ, ಅವ್ನು ಬಡಿಸ್ತಾನೆ, ತಿಂದ್ಬಿಡ್ತೀವಿ, ಎದ್ದು ಬರ್ತೀವಿ, ಕೆಲವು ಚೆಲ್ತೀವಿ. ಇದು ಕೇವಲ ಊಟ ಅನ್ನಿಸ್ಬೋದು. ಅಲ್ಲಿಯ ಭಕ್ತಿ ಪ್ರವೇಶವಾದರೆ ಆ ಊಟದಲ್ಲಿ ಅದು ಪ್ರಸಾದವಾಗುತ್ತೆ. ಪ್ರಯಾಣದಲ್ಲಿ ಭಕ್ತಿಯ ಪ್ರವೇಶವಾದರೆ, ನಾವು ಹೋಗ್ತಕ್ಕಂಥ ಪ್ರಯಾಣ, ಆ ಪ್ರಯಾಣದಲ್ಲಿ ಭಕ್ತಿಯ ಪ್ರವೇಶವಾದರೆ ಅದು ತೀರ್ಥ ಯಾತ್ರೆ ಆಗುತ್ತೆ. ಮತ್ತೆ ಮುಂದೆ ನಾವು ಮಾಡ್ತಕ್ಕಂಥ ಸಂಗೀತ, ಮಕ್ಕಳಾಡಿಸುವಾಗ, ಮಡದಿಯೊಡನೆ ಅಕ್ಕರದಿ ಮಾಡುವಾಗ, ಮಾತಾಡುವಾಗ, ಏಳುವಾಗ, ಕೂಡುವಾಗ ಕೃಷ್ಣ ಎನ್ನಬಾರದೆ, ಕೃಷ್ಣ ಎಂದರೆ ಕಷ್ಟ ಒಂದಿಷ್ಟಿಲ್ಲ ಕೃಷ್ಣ ಎನ್ನಬಾರದೆ ಅಂತ ಹಾಡುವ ಸಂದರ್ಭದಲ್ಲಿ ಭಕ್ತಿಯ ಪ್ರವೇಶವಾದರೆ ಕೇವಲ ಸಂಗೀತ ಅನ್ನಿಸ್ಕೊಂಡಿದ್ದು ಕೀರ್ತನೆಯಾಗುತ್ತೆ. ಇಂತಹ ವಿಚಾರಗಳನ್ನ ನಮ್ಮ ಮಾತಿನಲ್ಲಿ ಪ್ರವೇಶವಾದರೆ ಆ ಮಾತು ಕೇವಲ ಮಾತು ಎನಿಸದೆ ಅದು ಸರ್ವಕಾಲಕ್ಕೂ ವಿದಿತವಾಗಿರ್ತಕ್ಕಂಥ ವಚನವಾಗುತ್ತೆ. ಆ ಭಕ್ತಿ ಏನಾದರೂ ಇಂತಹ ವಿಚಾರಗಳನ್ನೆಲ್ಲ ತೆಗೆದುಕೊಂಡು ನಮ್ಮ ಮನೆಗೆ ಒಂದು ವೇಳೆ ಪ್ರವೇಶವಾದರೆ, ಆ ಮನೆಗೆ ಪ್ರವೇಶವಾದರೆ ಸದ್ಗೃಹಿಣಿಯರು ಆ ಭಕ್ತಿಯನ್ನ ಆದರದಿಂದ ಆರತಿ ಮಾಡಿ ಕರೆದು ಸದಸ್ಯರೆಲ್ಲರೂ ಅದನ್ನ ಅಲಂಕರಿಸಿ ಕೀರ್ತನೆಯನ್ನ ಮಾಡಿದರೆ ಭಕ್ತಿಯನ್ನ, ಆ ಮನೆ ಮಂತ್ರಾಲಯವಾಗುತ್ತೆ, ದೇವಾಲಯವಾಗುತ್ತೆ. ಮನೆಯೇ ಮಂತ್ರಾಲಯ, ಮನವೇ ದೇವಾಲಯ ಆಗುತ್ತೆ.